ಇವತ್ತಿನ ವಿಡಿಯೋದಲ್ಲಿ ಎದೆ ನೋವಿಗೆ ಯಾವ್ಯಾವ ರೀತಿಯಾದಂಥ ಮನೆಮದ್ದನ್ನು ಯೂಸ್ ಮಾಡಬೇಕು, ಅದಕ್ಕೆ ಸಲಹೆಗಳೇನು, ಹಾಗೆ ಎದೆ ನೋವು ಬರೋದಕ್ಕೆ ಕಾರಣ ಏನು ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎದೆ ನೋವು ಬರೀ ಉಸಿರಾಟದ ತೊಂದರೆ ಇದ್ದಾಗ ಮಾತ್ರ ಎದೆ ನೋವು ಬರಲ್ಲ. ಗ್ಯಾಸು, ಆ್ಯಸಿಡಿಟಿ, ನಮಗೆ ಕಾಲಲ್ಲಿ ಸ್ನಾಯು ಸೆಳೆತ ಏನಾದರೂ ಇದ್ದಾಗ, ಹಾಗೆ ನಮ್ಗೆ ಯಾವುದಾದ್ರೂ ಭಯ ಆದಾಗ, ಸಡನ್ನಾಗಿ ಆತಂಕ ಆದಾಗ ಇದರಿಂದ ಸಹಿತ ನಮಗೆ ಎದೆ ನೋವು ಬಂದೇ ಬರುತ್ತೆ. ಮೊದಲನೆಯ ಹೋಮ್ ರೆಮಿಡಿ, ಒಂದು ಪಾತ್ರೆಯಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಅರ್ಧ ಅಥವಾ 1 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಪುದೀನಾನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. 4ರಿಂದ 5 ಪುದೀನಾನ ಆ್ಯಡ್ ಮಾಡ್ಕೊಳ್ಳಿ. ಪುದೀನ ಟೀನೇ ಯಾಕೆ ಕುಡಿಬೇಕು ಅಂತ ಹೇಳಿದ್ರೆ, ಇದು ಜೀರ್ಣಾಂಗ ಸಮಸ್ಯೆ, ಯಾರಿಗಾದರೂ ಡೈಜೆಷನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥವರು ಪುದೀನ ಟೀನ ಕುಡಿಯೋದ್ರಿಂದ ದೇಹದಲ್ಲಿ ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗೆ ನಿಮಗೆ ಗ್ಯಾಸಿನ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಬೇಗನೆ ಕಡಿಮೆ ಆಗುತ್ತೆ. ಆಗಾಗ ಎದೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಪುದೀನ ಟೀನ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ ಪುದೀನ ಜೊತೆಗೆ ಸೋಂಪು ಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 4ರಿಂದ 5 ಸೋಂಪು ಕಾಳನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಸಾಕು. ಜೇನುತುಪ್ಪ ಅಥವಾ ಬೆಲ್ಲನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಜೇನುತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಅಥವಾ 2 ಸ್ಪೂನಷ್ಟು, ನೀವು ಜಾಸ್ತಿ ನೀರು ಹಾಕ್ಕೊಂಡಿದ್ರೆ 2 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ಗ್ಯಾಸು, ಆ್ಯಸಿಡಿಟಿ, ಸ್ನಾಯು ಸೆಳೆತ ಇಂಥವು ಏನಾದರೂ ಇದ್ದರೆ ಆತಂಕ ಪಟ್ಟಾಗ ಇದರಿಂದ ಸಹಿತ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಪುದೀನ ಇಲ್ಲಿ ಪರಿಣಾಮಕಾರಿಯಾಗಿ ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ನೀವು ಒಂದ್ಸಲಿ ಇದನ್ನು ಕುಡಿದು ಟ್ರೈ ಮಾಡಿ ನೋಡಿ. ಮಿನಿಮಮ್ 2 to 3 ಡೇಸ್ ಆದರೂ ಈ ರೀತಿ ಟ್ರೈ ಮಾಡಿ ನೋಡಿ. ಎರಡನೆಯ ಮನೆಮದ್ದು ಬಿಸಿ ನೀರು. ಮನೆಯಲ್ಲಿ ನೀವು ಯಾವಾಗಲೂ ಏನಾದರೂ ಅಡುಗೆ ಮಾಡುವಾಗ ಒಂದ್ಸಲಿ ಬಿಸಿನೀರನ್ನು ಕಾಯಿಸಿಟ್ಕೊಂಡ್ರೆ ಸಾಕು. ಬಿಸಿನೀರನ್ನು ನೀವು ಕಾಯಿಸಿಟ್ಕೊಂಡು ಬಿಸಿನೀರನ್ನು ಆಗಾಗ ಕುಡಿಯೋದ್ರಿಂದ ಸಹಿತ ಜೀರ್ಣಾಂಗ ಚೆನ್ನಾಗಿ ಆಗುತ್ತೆ. ಬರೀ ಬಿಸಿನೀರೇ ಕುಡಿಬೇಕು ಅನ್ನೋದೇನಿಲ್ಲ, ಬಿಸಿ ಟೀ, ಕಾಫಿ ಏನಾದರೂ ಕುಡಿಬೋದು. ಇದರಿಂದ ಡೈಜೆಷನ್ನು ಚೆನ್ನಾಗಾಗುತ್ತೆ. ಬಿಸಿಯಾಗಿರುವಂಥ ಯಾವುದೇ ರೀತಿಯಾದಂಥ ಪಾನೀಯಗಳನ್ನು ತಗೊಳ್ಬೋದು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಿಂಬೆಹಣ್ಣು, ಲೆಮನ್ ಇದ್ದೇ ಇರುತ್ತೆ. ಲೆಮನ್ ಜ್ಯೂಸನ್ನ ಬೇಸಿಗೆ ಕಾಲದಲ್ಲಿ ಮಾತ್ರ ಮಾಡ್ಕೊಳ್ಳೋದಲ್ಲ, ನೀವು ಯಾವುದೇ ಟೈಮಲ್ಲಿ ಬೇಕಾದರೂ ಎದೆ ನೋವಿಗೆ ಲೆಮನ್ ಜ್ಯೂಸ್ ಸಹಿತ ತುಂಬಾ ಒಳ್ಳೆಯದು. ಇದು ನಮ್ಮ ದೇಹದ ರಕ್ತವನ್ನು ಶುದ್ಧಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಉಸಿರಾಟದ ಸಮಸ್ಯೆ ಇದ್ದರೂ ಸಹಿತ ಇದು ತುಂಬಾ ಒಳ್ಳೆಯದು. ನಿಂಬೆಹಣ್ಣು, ಸಕ್ಕರೆ ಅಥವಾ ಜೇನುತುಪ್ಪ ಯಾವುದಾದ್ರೂ ಬಳಸ್ಬೋದು. ಆದಷ್ಟು 1 ವಾರ ಆದರೂ ಇದನ್ನು ಸಹಿತ ಟ್ರೈ ಮಾಡಿ ನೋಡಿ. ಇವತ್ತಿನ ಸಿಂಪಲ್ ಟಿಪ್ಸ್, ಎದೆ ನೋವಿಗೆ ಯಾವ್ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ನ ತಗೊಳ್ಬೇಕು. ಆಗಾಗ ಎದೆ ನೋವು ಬರ್ತಾ ಇದೆ ಅಂತ ಅನ್ನೋರು ಊಟ ಆದಮೇಲೆ ಸೋಂಪು ಕಾಳನ್ನ ತಿನ್ನೋದನ್ನು ಮರಿಬೇಡಿ. ಸೋಂಪು ಕಾಳು ಎಲ್ಲರಿಗೂ ಗೊತ್ತೇ ಇರುತ್ತೆ. ನಿಮಗೆ 10 to 20 ರುಪೀಸ್ನಲ್ಲೇ ಸೋಂಪು ಕಾಳು ಸಿಗುತ್ತೆ. ಈ ಸೋಂಪು ಕಾಳನ್ನ ನೀವು ದಿನಾರಿಂದ ರಾತ್ರಿ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ಊಟ ಆದಮೇಲೆ ತಿನ್ನೋದ್ರಿಂದ ಇದರಿಂದ ಎದೆ ನೋವು ಕಡಿಮೆ ಆಗುತ್ತೆ. ಹಾಗೆ ನಿಮ್ಗೇನಾದರೂ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದರೆ ಸಹಿತ ಅದು ಸಹಿತ ಕ್ಲಿಯರ್ ಆಗುತ್ತೆ. ಎದೆ ನೋವು ಬಂದಾಗ ನಾವು ಯೋಚನೆ ಮಾಡೋದಕ್ಕಿಂತ ಮೊದಲೇ ನಾವು ಯಾವ್ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು. ನೀವು ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಒಂದು ಸ್ವಲ್ಪನಾದರೂ ವ್ಯಾಯಾಮ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೊರಗಡೆ ಓಡಾಡೋದಾಗಿರ್ಬೋದು, ಮನೆಯಲ್ಲೇ ಕೂತ್ಕೊಂಡು ಯೋಗ, ಯಾವುದಾದ್ರೂ ಎಕ್ಸಸೈಸ್ಗಳನ್ನ ನಿಮಗೆ ಯೂಟ್ಯೂಬಲ್ಲಿ ಬೇಕಾದಷ್ಟು ಎಕ್ಸಸೈಸ್ಗಳು ಸಿಗ್ತವೆ. ಅದರಿಂದ ನೀವು ಒಂದೊಂದೇ ಚೆಕ್ ಮಾಡಿಕೊಂಡು 2 to 3 ಆದರೂ ಎಕ್ಸಸೈಸ್ನ ಮಾಡಿ. 15 to 20 ಮಿನಿಟ್ಸ್ ಆದರೂ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಹಲವಾರು ರೋಗಗಳು, ಬರೀ ಎದೆ ನೋವು ಅಂತಲೇ ಅಲ್ಲ, ಹಲವಾರು ರೋಗಗಳು ಕಡಿಮೆ ಆಗುತ್ತೆ. ಡ್ರಿಂಕ್ಸ್ ಮಾಡೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ, ಜಾಸ್ತಿ ಅತಿಯಾದಂತಹ ಧೂಮಪಾನ, ಮದ್ಯಪಾನದಿಂದ ನಾವು ಎಲ್ಲ ವೀಡಿಯೋಸ್ನಲ್ಲಿ, ಅಡ್ವರ್ಟೈಸ್ಮೆಂಟಲ್ಲಿ, ಟಿ ವಿನಲ್ಲಿ ನೋಡ್ತೀವಿ ಇದರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಂಥೇಳಿ. ಆದರೆ ಅದನ್ನೇ ನಾವು ಜಾಸ್ತಿಯಾಗಿ ಬಳಸೋದು. ಯಾವುದು ಬೇಡ ಅಂದಿರ್ತೀವೋ ಅದನ್ನೇ ನಾವು ಜಾಸ್ತಿಯಾಗಿ ಬಳಸ್ತೀವಿ. ಅದಕ್ಕೆ ಆದಷ್ಟು ಧೂಮಪಾನ, ಮದ್ಯಪಾನದಿಂದ ಸ್ವಲ್ಪ ಕಡಿಮೆ ಮಾಡಿ. ನೀವೇನಾದರೂ ಒಂದು ವೇಳೆ ಅಷ್ಟು ಧೂಮಪಾನ, ಮದ್ಯಪಾನ ಮಾಡೋರು ಆಗಿದ್ದರೆ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯಕ್ಕೆ ಸಹಿತ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೆ ಸಹಿತ ಒಳ್ಳೆಯದು. ಅತಿಯಾದ ತೂಕ, ಹೆಚ್ಚಿನ ತೂಕ, ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತೂಕಕ್ಕಿಂತ ಹೆಚ್ಚಿನ ತೂಕ ಆಗೋದ್ರಿಂದ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ ಮೇಲೆ ಭಾರ ಬಿದ್ದಷ್ಟು ಎದೆ ನೋವಿಗೆ ಕಾರಣ ಆಗುತ್ತೆ. ಆದಷ್ಟು ನಿಮ್ಮ ದೇಹಕ್ಕೆ ಎಷ್ಟು ವೆಯ್ಟ್ ಬೇಕೋ ಅಷ್ಟು ವೆಯ್ಟ್ನ ಮಾತ್ರ ಮೇಂಟೈನ್ ಮಾಡಿ.
ಸ್ಟ್ರೆಸ್ ಮಾಡ್ಕೊತೀರಾ. ಇವಾಗ ಕೆಲಸ ಏನಾದರೂ ಮಾಡುವಾಗ ಒಂದು ಅರ್ಧ ಗಂಟೆ ಬಿಟ್ಟು ಒಂದು 5 to 10 ಮಿನಿಟ್ಸ್ ಆದರೂ ನೀವು ವಾಕ್ ಮಾಡೋದಾಗಿರ್ಬೋದು, ಬೇರೆ ಕೆಲಸ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಉಸಿರಾಟ ಸಹಿತ ಸಿಗೋದು ಅಲ್ಲದೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಟ್ಟು ಆದಷ್ಟು ಯೋಗ, ಎಕ್ಸಸೈಸ್ಗಳ ಕಡೆ ಗಮನ ಹರಿಸಿ. ಒಂದು 5 to 10 ಮಿನಿಟ್ಸ್ ಆದರೂ ವರ್ಕ್ ಮಾಡುವಾಗ ಆ ಕಡೆ ಈ ಕಡೆ ಓಡಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಒಳ್ಳೆಯ ಆಹಾರ ಪದ್ಧತಿನ ಮೇಂಟೈನ್ ಮಾಡಬೇಕಾಗುತ್ತೆ. ಆಗಾಗ ಎದೆನೋವು ಬರುತ್ತೆ ಅಂತ ಹೇಳಿದ್ರೆ ಅದು ತಕ್ಷಣ ಬರುತ್ತೆ. ಈಗಿನ ಕಾಲದಲ್ಲಿ ಅಂತೂ ಚಿಕ್ಕ ವಯಸ್ಸಿನ ಮಕ್ಕಳಿಗೂ ಸಹಿತ ಎದೆನೋವು ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಆದಷ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಎಕ್ಸಸೈಸ್ ಮಾಡೋದು ಮಾತ್ರ ಅಲ್ಲ, ನಿಮ್ಮ ಆಹಾರ ಪದ್ಧತಿನ ಸಹಿತ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಹೆಚ್ಚಿನ ಮಸಾಲ ಪದಾರ್ಥಗಳನ್ನು ತಿನ್ನೋದ್ರಿಂದ, ಹೊರಗಡೆ ಹೋಗಿ ಜಾಸ್ತಿ ಮಸಾಲ ಪದಾರ್ಥ ತಿನ್ನೋದ್ರಿಂದ ಇದರಿಂದ ನಮ್ಮ ದೇಹದಲ್ಲಿ ಉರಿಯೂತ ಕಾಣಿಸ್ಕೊಳ್ಳುತ್ತೆ. ಅಂದರೆ ದೇಹದ ಮೇಲೆ ನಮಗೆ ಎದೆನೋವು ಬಂದಾಗ ಇದರಿಂದ ಪ್ರಾಬ್ಲಮ್ಸ್ ಜಾಸ್ತಿನೇ ಆಗುತ್ತೆ. ಆದಷ್ಟು ಮಸಾಲೆ ಐಟಮ್ಗಳನ್ನ ಕಡಿಮೆ ಮಾಡಿ. ಹಾಗೆ ಮಾಂಸಾಹಾರಿಗಳಾಗಿದ್ದರೆ ಅದರಲ್ಲಿ ಮಟನ್ನ ಆದಷ್ಟು ಕಡಿಮೆ ಮಾಡಿ. ಈಗ ನೀವು ನ್ಯೂಸ್ನಲ್ಲಿ ನೋಡಿರ್ಬೋದು, ನೀವು ಹೊರಗಡೆ ಎಲ್ಲೇ ನೋಡಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ಎಲ್ಲರಿಗೂ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾರಣಗಳಿರೋದಿಲ್ಲ. ಎಲ್ಲರಿಗೂ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳು ಇರುತ್ತೆ. ಯಾವ್ಯಾವ ರೀತಿಯಾದಂಥ ಆಹಾರಗಳನ್ನು ನಾವು ಮೇಂಟೈನ್ ಮಾಡಬೇಕು, ಆಹಾರಗಳಲ್ಲಿ ಹಣ್ಣುಗಳು, ತರಕಾರಿಗಳಲ್ಲಿ ಯಾವ್ಯಾವ ಮೇನಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಮೇನಾಗಿ ಬೇಕಾಗಿರೋದು ಬನಾನ ಎಲ್ಲರ ಮನೇಲೂ ಸಿಗುತ್ತೆ. ಎಲ್ಲರೂ ಹೊರಗಡೆ ಹೋದಾಗೆಲ್ಲಾದರೂ ಬನಾನ ನಮಗೆ ಈಸಿಯಾಗಿ ಕೈಗೆ ಸಿಗುತ್ತೆ. ಹಾಗೆ ಕಡಿಮೆ ಬೆಲೆ ಸಹಿತ ಇರುತ್ತೆ. ಬನಾನಾ, ಸೇಬು, ನಮಗೆ ಆ್ಯಪಲ್ ಡಾಕ್ಟರ್ ಸಹಿತ ಸಜೆಸ್ಟ್ ಮಾಡೋದು ಜಾಸ್ತಿಯಾಗಿ ಆ್ಯಪಲ್ನ ತಗೊಳ್ಬೇಕಾಗುತ್ತೆ. ಬನಾನಾ, ಆ್ಯಪಲ್, ಕ್ಯಾರೆಟ್ ಹಾಗೆ ಹಸಿರು ಸೊಪ್ಪುಗಳನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮೇನಾಗಿ ಕುಂಬಳಕಾಯಿ ಸಹಿತ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದು ಎದೆನೋವು ಬಂದಾಗ ಕುಂಬಳಕಾಯಿನ ಸೇವಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ವಾರದಲ್ಲಿ 2-3 ಸಲ ಆದರೂ ಜಾಸ್ತಿ ಎದೆನೋವು ಯಾರಿಗಾದರೂ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಪದೇ ಪದೇ ಬೇರೆ ಬೇರೆ ರೀಸನ್ಗೆ ಎದೆನೋವು ಬರ್ತಾ ಇರ್ಬೋದು. ಸರಿಯಾಗಿ ಊಟ ಮಾಡದೇ ಇರೋದು, ನಮ್ಮ ಆಹಾರ ಪದ್ಧತಿನ ಸರಿಯಾಗಿ ಮೇಂಟೈನ್ ಮಾಡದೇ ಇರೋದ್ರಿಂದ ಸಹಿತ ಎದೆನೋವು ಕಾಣಿಸ್ಕೊಳ್ತಾ ಇರ್ಬೋದು. ಅಂಥವರು ವಾರಕ್ಕೆ 2-3 ಬಾರಿ ಆದರೂ ಕುಂಬಳಕಾಯಿ ಸಾರು, ಪಲ್ಯ ಏನಾದರೂ ಮಾಡಿಕೊಂಡು ತಿನ್ನೋದ್ರಿಂದ ಎದೆನೋವು ಬೇಗನೆ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.